ಸ್ನೇಹಿತರೆ, ನೀವು ಕೊಡುವ ಹಣಕ್ಕೆ ಸರಿಯಾದ ಪ್ರಮಾಣದ ಪೆಟ್ರೋಲ್ ಅಥವಾ ಡೀಸೆಲ್ ಸಿಗುತ್ತಿದೆಯೇ? ಪೆಟ್ರೋಲ್ ಪಂಪ್ಗಳಲ್ಲಿ ನಡೆಯುವ ಮೋಸಗಳು ಪತ್ತೆ ಹಚ್ಚುವುದು ಹಾಗೂ ಮೋಸ ಹೋಗದಂತೆ ತಡೆಯುವುದು ಹೇಗೆ ಅಂತ ನೋಡೋಣ. ಹೌದು ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ನೋಡಲು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಹೌದು ಸ್ನೇಹಿತರೆ, ಪೆಟ್ರೋಲ್ ಪಂಪ್ಗಳಲ್ಲಿ ಹಲವು ಬಾರಿ ಸರಿಯಾದ ಪ್ರಮಾಣದಲ್ಲಿ ಪೆಟ್ರೋಲ್ ಹಾಕುತ್ತಿಲ್ಲ, ದುಡ್ಡು ಪಡೆದು ಮೋಸ ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರುತ್ತದೆ. ಬಹುತೇಕ ಕಡೆ ಪೆಟ್ರೋಲ್ ಹಾಕಿದ ಬಳಿಕ ಮೈಲೇಜ್ ಕ್ರಮಿಸಿದ ದೂರ ಲೆಕ್ಕಾಚಾರ ಹಾಕಿದಾಗ ಎಲ್ಲೋ ಮೋಸ ಹೋಗುತ್ತಿದ್ದೇವೆ ಅನ್ನೋದು ಅರಿವಾಗುತ್ತೆ. ಇದನ್ನು ತಪ್ಪಿಸಲು ಸಾಧ್ಯವಿದೆ. ಸ್ನೇಹಿತರೆ, ಪೆಟ್ರೋಲ್ ಪಂಪ್ ಜಂಪ್ ಟ್ರಿಕ್ ಸ್ಕ್ಯಾಮ್ ಇದರ ಮೂಲ ಆಗಿದೆ. ಪೆಟ್ರೋಲ್ ಡೀಸೆಲ್ ಇದು ಅತ್ಯವಶ್ಯಕ. ಪ್ರತಿಯೊಬ್ಬರ ಬಳಿ ಸ್ವಂತ ವಾಹನಗಳಿರುವುದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಗಗನಕ್ಕೆ ಏರುತ್ತಿವೆ. ನೀವು ಪಾವತಿಸುವ ಹಣಕ್ಕೆ ಸಮಾನವಾದ ಇಂಧನ ಸಿಗುತ್ತಿದೆಯೇ ಎಂಬ ಅನುಮಾನ ಮೂಡುತ್ತದೆ. ಹಾಗಾದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಮೋಸ ನಡೆಯುತ್ತಿದೆಯೇ ಅನ್ನೋ ಪ್ರಶ್ನೆಗೆ ಉತ್ತರ ಹೌದು ಸರ್, ಝೀರೋ ನೋಡಿ ಎಂದು ಪೆಟ್ರೋಲ್ ಹಾಕುವ ಮುನ್ನ ಸಿಬ್ಬಂದಿ ಹೇಳುತ್ತಾರೆ. ಆದರೆ ಕೆಲವು ಬಂಕ್ಗಳಲ್ಲಿ ಈ ಮಾತಿನ ಹಿಂದೆ ಮೋಸ ಅಡಗಿರುತ್ತದೆ. ಹೌದು ಸ್ನೇಹಿತರೆ, ಜಂಪ್ ಟ್ರಿಕ್ ಎಂದರೆ ಕೆಲವು ಪೆಟ್ರೋಲ್ ಪಂಪ್ಗಳು ಗ್ರಾಹಕರಿಗೆ ಪಾವತಿ ಮಾಡಿರುವುದಕ್ಕಿಂತ ಕಡಿಮೆ ಇಂಧನವನ್ನು ನೀಡಲು ಬಳಸುವ ಟ್ರಿಕ್. ಇದರಿಂದ ಬಂಕ್ ಮಾಲೀಕರಿಗೆ ಲಾಭವಾಗುತ್ತದೆ, ಗ್ರಾಹಕರಿಗೆ ನಷ್ಟ. ಪಾವತಿಸಿದ ಬೆಲೆಗಿಂತ ಕಡಿಮೆ ಇಂಧನ ಸಿಗುತ್ತದೆ. ದುಬಾರಿ ಬೆಲೆ ನೀಡಿ ಕಡಿಮೆ ಇಂಧನ ತುಂಬಿಸಿಕೊಂಡು ಮೋಸ ಹೋಗುವುದು ಮಾತ್ರವಲ್ಲ, ಆರ್ಥಿಕವಾಗಿ ನಷ್ಟಕ್ಕೆ ಕಾರಣವಾಗುತ್ತದೆ. ಇದು ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ, ಇಂಧನ ತುಂಬಿಸಿಕೊಳ್ಳುವಾಗ ಸಿಬ್ಬಂದಿ ಝೀರೋ ನೋಡಲು ಹೇಳುತ್ತಾರೆ. ಗ್ರಾಹಕರು ಶೂನ್ಯ ಸಂಖ್ಯೆ ನೋಡಿ ನಿರಾಳರಾಗುತ್ತಾರೆ. ಆದರೆ ಬಳಿಕ ಝೀರೋ ಇಂದ ನೇರವಾಗಿ 10, 30, 40 ಹೀಗೆ ನಂಬರ್ ಜಂಪ್ ಆಗುತ್ತದೆ. ಕೆಲವು ಬಂಕ್ಗಳಲ್ಲಿ ಏಕಾಏಕಿ 50ಕ್ಕೆ ಏರುತ್ತದೆ. 100 ರೂಪಾಯಿ ಪೆಟ್ರೋಲ್ ತುಂಬಿಸಿದರೆ ನಿಮಗೆ ಸಿಗುವುದು 50 ರೂಪಾಯಿಯಷ್ಟು ಮಾತ್ರ. ಉಳಿದ 50 ರೂಪಾಯಿ ನೀವು ಮೋಸ ಹೋದಂತೆ. ವೇಗವಾಗಿ ಏರುವ ಮೀಟರ್ ನ ಟ್ರಿಕ್ ಏನಪ್ಪಾ ಅಂತ ನೋಡೋದಾದ್ರೆ, ಪೆಟ್ರೋಲ್ ಪಂಪ್ಗಳು ತಮ್ಮ ಯಂತ್ರಗಳನ್ನು ಹೆಚ್ಚಿನ ನಂಬರ್ ಅಥವಾ ಮೀಟರ್ ತೋರಿಸುವಂತೆ ತಿರುಚುತ್ತವೆ. ಇದರಿಂದಾಗಿ ನಿಜವಾಗಿ ನೀಡಿದ್ದಕ್ಕಿಂತ ಹೆಚ್ಚು ಇಂಧನ ನೀಡಿದಂತೆ ಕಾಣುತ್ತದೆ, ಆದರೆ ಅಸಲಿಗೆ ಕಡಿಮೆ ಇಂಧನ ತುಂಬಿಸಲಾಗುತ್ತದೆ. ಸಾಮಾನ್ಯವಾಗಿ ಮೀಟರ್ ಜಂಪ್ 4 ರೂಪಾಯಿಯಿಂದ 5 ಒಳಗಡೆ ಇರಬೇಕು. ಅದು 10 ರಿಂದ 20 ಅಥವಾ ಹೆಚ್ಚು ಏರಿದರೆ ಏನೋ ತಪ್ಪು ನಡೆಯುತ್ತಿದೆ ಎಂಬುದರ ಸಂಕೇತ. ಇಂಧನ ತುಂಬಿಸುವಾಗ ಮೀಟರ್ ಮೇಲೆ ಗಮನವಿರಲಿ. ವಾಚನ ಏಕಾಏಕಿ ಏರಿದರೆ ಸಿಬ್ಬಂದಿಯನ್ನು ಪ್ರಶ್ನಿಸಲು ಹಿಂಜರಿಯಬೇಡಿ. ಸ್ಪೀಡ್ ಮಾಡಲಾಗಿದೆ ಅನ್ನೋ ಉತ್ತರ ಸಿಬ್ಬಂದಿಗಳು ನೀಡಬಹುದು. ಏನೇ ಮಾಡಿದರೂ, ಅದೆಷ್ಟೇ ಸ್ಪೀಡ್ ಇದ್ದರೂ 4 ರಿಂದ 5 ಒಳಗಿನ ಸಂಖ್ಯೆಯಲ್ಲಿ ಜಂಪ್ ಇರಬೇಕು. 1, 2, 3, 4 ಅಥವಾ 1, 4, 8 ಹೀಗಿರಬೇಕು. ಆದರೆ 10, 20, 50 ಎಂದಾದರೆ ಅದು ಮೋಸ. ಹೌದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.